ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವ್ರು ನಮ್ಮ ಜೊತೆ ಕೂತೇ ಇರ್ತಾರೆ. ಇದು ಹಿಂಗಿದೆ ಸರ್, ಇದು ಹಿಂಗಿದೆ ಸರ್, ಇದು ಫಸ್ಟ್ ಸೆಕೆಂಡ್ ಡೇ ಕಿರ್ಚಾಡ್ತಾ ಇದ್ದಾರೆ. ನಾನು ಧನು ಕರೆದೆ, ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದಾರಲ್ಲ, ಏನಾಯ್ತು? ಇಲ್ಲ 800 ಜನ ಜೂನಿಯರ್ಸ್ ಹೇಳಿದ್ರು, 600 ಜನ ಬಂದಿದಾರಂತೆ. ಅಯ್ಯೋ, ಖುಷಿ ಪಡ್ಬೇಕಲ್ಲ ಇದಕ್ಕೆ, ಬೇರೆಯವ್ರಾದ್ರೂ ಖುಷಿ ಪಟ್ಟಿರೋರು ಅಂತ. ಯು ಕಾಂಟ್ ಬಿಲೀವ್ ಸರ್, ಶೂಟಿಂಗ್ ಕ್ಲೋಸಸ್ ಸಜೆಷನ್ಸ್ ನ ಇಟ್ಕೊಂಡು ಎಕ್ಸ್ಟ್ರಾ 200 ಜನ ಬರೋವರೆಗೂ ಬೈತಾ ಇದ್ರು. ಅದು ಹಾಫ್ ಡೇ ಹೋಯ್ತು. ನಾನು ಕೇಳಿದೆ, ಮುಗಿಸ್ಬಿಡೋಣ ಮೇಡಮ್, ನೋ ಪ್ರಾಬ್ಲಮ್. ಇಲ್ಲ ಸರ್, ವಿ ಹ್ಯಾವ್ ಪ್ರಾಮಿಸ್ಡ್ ಯು, ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದೀವಿ, ಬೇರೆ ಥರ ಕಾಣಿಸ್ಬೇಕು, ಸ್ಪೆಕ್ಟಾಕ್ಯುಲರ್ ಆಗಿರಬೇಕು, ಸೆಟ್ ಇಷ್ಟು ದೊಡ್ಡದು ಹಾಕಿದ್ವಿ, 7-8 acres, ಇದು ಚೆನ್ನಾಗಿ ಕಾಣಬೇಕು ಅಂದ್ರೆ ಬೇಕಲ್ಲ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಅಂಡ್ ಲವ್. ಏನು ಸೆಟ್ ಹಾಕಿದರೆ ಇದರ 100% ಕ್ರೆಡಿಟ್ ಧನು ಮತ್ತು ಮೇಡಮ್ಗೆ ಸೇರಬೇಕು. ಮೇಡಮ್ ತುಂಬಾ ಫಸ್ಟ್ ಒಂದು 6 ತಿಂಗಳಿಂದ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಬೆಡ್ಡಲ್ಲೇ ಹೊಳಿತಾ ಇದ್ರು. ಸರ್ 4 ತಿಂಗಳು ಸರ್, 4 ತಿಂಗಳು ಸರ್, ಪಾಪ ಇಲ್ಲೇ ನಿಂತ್ಕೊಂಡು ಸೆಟ್ ಹಾಕ್ಸಿ ಈಚೆ ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಸರ್. ನೀವೆಲ್ಲ ಹೇಳ್ತೀರಾ ಸರ್ ನಿಮ್ಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ, ಅವರೇ ಸರ್ ಬೆನ್ನೆಲುಬು ನನಗೆ. ನೋಡಿ, ದೇವರ ಆಶೀರ್ವಾದ, ಖುಷಿ ಸಿಗೋದು ನನಗೆ ಅವರಿಂದನೇ ಸರ್. 4-5 ತಿಂಗಳು ಸೆಟ್ ಹಾಕ್ಸಿದ್ದಾರೆ. ಅಂಡ್ ಧನು, ಐ ಡೋಂಟ್ ನೋ, ಈ 32 ದಿನ ಮಾತ್ರ ಅಲ್ಲ, ಈ 3 ತಿಂಗಳು ಎಷ್ಟು ನಿದ್ದೆ ಮಾಡಿದಾನೋ ಈ ಹುಡುಗ ಗೊತ್ತಿಲ್ಲ. ಫಸ್ಟ್ ಸಿನಿಮಾಗೆ ಈ ತರ ಒಂದು ರೆಸ್ಪಾನ್ಸಿಬಿಲಿಟಿನ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾನಲ್ಲ, ರಿಯಲಿ ಅಪ್ರಿಷಿಯೇಟ್ ಹಿಮ್, ಬಿಕಾಸ್ ಈ ಲಾರ್ಜರ್ ಸ್ಕೇಲ್ ಅಲ್ಲಿ ನನಗೆ ಗೊತ್ತು, ಧನುಗೆ ಒಂದು ಕ್ರೌಡ್ ನ ಕಂಟ್ರೋಲ್ ಮಾಡೋ ಅಭ್ಯಾಸ ಇದೆ. ಬಿಕಾಸ್ ಡ್ಯಾನ್ಸರ್ಸ್ 300 ಜನ 400 ಜನ ಹಾಕೊಂಡೆಲ್ಲ ಸಾಂಗ್ ನಾವು ಮಾಡಿದೀವಿ. ನಾನು ಧನುನೇ ಒಂದು 300 ಜನ ಡ್ಯಾನ್ಸರ್ಸ್ ನ ಹಾಕ್ಬಿಟ್ಟು ಸಾಂಗ್ ಎಲ್ಲ ಮಾಡಿದೀವಿ. ಬಟ್ ಸಿನಿಮಾ, ಸ್ಕ್ರೀನ್ ಪ್ಲೇ, ಸ್ಟೋರಿ ಅದು ಹಿಡ್ತಾ ಅಂತ ಬಂದಾಗ ಬೇರೆದೇ ಪ್ಲೇ ಅದು. ಸೊ ಆ ತರ ಡೈಮೆನ್ಷನ್ ಅಲ್ಲಿ ಧನು ಬಹಳ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ನನಗೆ ಡೌಟ್ ಇತ್ತು ಫಸ್ಟ್ ಶೆಡ್ಯೂಲ್ ಅಲ್ಲಿ ಹೆಂಗ್ ಮಾಡ್ತಾನೆ ಧನು ಅಂತ. ಅಲ್ಲಿ ಸ್ವಲ್ಪ ಮೆಸ್ಮರೈಸ್ ಆಗ್ತಾ ಬಂದೆ. ಬಟ್ ಇಲ್ಲಂತೂ 100 out of 100 ಸಿಕ್ಸರ್, 6 ಬಾಲ್ 6 ಸಿಕ್ಸರ್ ಧನು. ಈಚ್ ಅಂಡ್ ಎವ್ರಿ ಶಾಟ್ ಸ್ಕ್ರೀನ್ ಪ್ಲೇ ಹಿಂಗೇ ಬೇಕು ಅಂತ. ಕ್ಯಾಮ್ರಾಮ್ಯಾನ್ಗೂ ಡೈರೆಕ್ಟರ್ಗೂ ಎಲ್ಲ ಸಿನಿಮಾಲು ಸ್ವಲ್ಪ ಇರುತ್ತೆ ಒಳ್ಳೊಳಗೆ. ಇಲ್ಲೂ ಇದೆ, ಬಟ್ ತೋರಿಸ್ಕೊಳ್ಳಲ್ಲ ಇಬ್ರು. ಅಷ್ಟು ಚೆನ್ನಾಗಿ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಹಾಗಿದೆ ಅಂದ್ರೆ, ಎಲ್ಲಾರು ಹೇಳಿದ್ರು ದೊಡ್ಡ ಸೆಟಪ್, ಅಷ್ಟು ಜನ ಇದೀವಿ ಅಂತ. ಪಿನಾಕ ನನ್ನ ಸೆಟ್ ಅಲ್ಲಿ ದಿನಕ್ಕೆ 4 ಕ್ಯಾಮ್ರಾ ಓಡ್ತಾ ಇದೆ ಸರ್. 4 ಕ್ಯಾಮ್ರಾಸ್, 2-3 ಕ್ಯಾಮ್ರಾ ನನ್ನೊಟ್ಟಿಗೆ ಇರುತ್ತೆ, 1-2 ಕ್ಯಾಮ್ರಾ ಬೇರೆ ಶಾರ್ಟ್ಸ್ಗಳು ತಗೋತಾ. ಸೊ ಅಟ್ ಎ ಟೈಮ್ 32 ದಿನ ಅಂದ್ರೆ ವಿ ಹ್ಯಾವ್ ವರ್ಕ್ಡ್ ಆಸ್ ಡಬಲ್ ಯೂನಿಟ್, ಅಂದ್ರೆ 64 ದಿನದ ಕೆಲಸವನ್ನ ಮಾಡಿದೀವಿ ಸರ್. ಒಂದೊಂದ್ಸಲಿ ಅಂತೂ 3 ಯೂನಿಟ್ ತರ ಕೆಲಸ ಮಾಡಿದ್ದೀವಿ. ಒಂದು ಕಾರ್ನರ್ ಅಲ್ಲಿ ನಾನು, ಒಂದು ಕಾರ್ನರ್ ಅಲ್ಲಿ ರಾಜಗುರುಗಳು ಮಂತ್ರಿಗಳು, ಇನ್ನೊಂದು ಕಾರ್ನರ್ ಹೇಳ್ಬಿಟ್ರೆ ನನಗೆ ಖುಷಿ. ಇವ್ನು ಮೇಕಿಂಗ್ ಅವ್ನು ಇಲ್ಲಿ ಬರ್ತಿದ್ದಾನೆ, ಅಲ್ಲಿ ಹೋಗ್ತಿದ್ದಾನೆ. ಯಾಕೆ ಹಿಂಗ್ ಹೋಗ್ತಿದ್ದಾನೆ ಅಂದ್ರೆ, ಇಲ್ಲಿ ನಾನು ಆಕ್ಟ್ ಮಾಡ್ತಿದ್ದೀನಿ, ಇನ್ನೊಂದು ಯೂನಿಟ್ ಅಲ್ಲಿ ನನ್ನ ಮಗ ಆಕ್ಟ್ ಮಾಡ್ತಾನೆ. ಸೊ ಇಟ್ ವಾಸ್ ಅ ವೆರಿ ಹ್ಯೂಜ್ ಸೆಟಪ್. ಇದು ಪ್ರೊಡಕ್ಷನ್ ಮತ್ತೆ ಡೈರೆಕ್ಷನ್ ಆದ್ರೆ, ಪಿನಾಕನ ಪಾತ್ರವಾಗಿ ನನಗೆ ಬಹಳ ರೋಮಾಂಚನ ಆಗಿದೆ, ಬಹಳ ಖುಷಿ ಕೊಟ್ಟಿದೆ. ಪ್ರತಿ ಸಲ ಅನ್ಸೋದು, ಇದು ನನಗೆ ಖುಷಿ ಕೊಟ್ರೆ ನನ್ನ ಪ್ರೇಕ್ಷಕರಿಗೂ ಕೂಡ ಬಹಳ ಖುಷಿ ಕೊಡುತ್ತೆ ಅಂತ. ಖಂಡಿತವಾಗ್ಲೂ ಪಿನಾಕ ಅನ್ನೋದು ಬೇರೆ ತರದ್ದು ಒಂದು ಸಿನಿಮಾ, ಬೇರೆದೇ ಒಂದು ಆಯಾಮ. ಸಿನಿಮಾ ಹೇಳಿದ್ರು ಇದು ಗಣೇಶ್ನ ಚಿತ್ರ ಬದುಕಿನಲ್ಲಿ ಬೇರೆ ಆಗುತ್ತೆ ಅಂತ. ಆ ನಂಬಿಕೆ ಹಿರಿಯರು ನನ್ನ ಮೇಲೆ ಇಟ್ಟಿರೋ ಒಂದು ಆಶೀರ್ವಾದ ನನಗೆ ಅದು. ಥ್ಯಾಂಕ್ ಯು ಸಿನಿಮಾ, ಆಶೀರ್ವಾದ ಮಾಡಿದ್ದಕ್ಕೆ. ಅಂಡ್ ಅವ್ರು ಏನು ಹೇಳಿದ್ರು ಅದನ್ನ ತಲುಪೋದಕ್ಕೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೀನಣ್ಣನೇ
ಬೇಕು ಅಂತ ನಾನು ಹೇಳಲಿಲ್ಲ. ಸೀನಣ್ಣನೇ ಈ ರಾಜ್ಗುರು ಕ್ಯಾರೆಕ್ಟರ್ ಮಾಡಬೇಕು ಅಂತ ಕಥೆನೇ ಹೇಳ್ತು. ಕಥೆಗೆ ಸೀನಣ್ಣ ಇಲ್ಲದೆ ಬೇರೆ ಯಾರು ಮಾಡಿದ್ರು ಆಗ್ತಿರ್ಲಿಲ್ಲ. ಅದು ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ, ಸರ್ ಹೇಳಿದ್ರು ರವಿ ಸರ್ ತುಂಬಾ ಸ್ಫುಟವಾಗಿದೆ ಅಂತ. ನನ್ನ ಮಾತೃಭಾಷೆನ ನಾನ್ ಚೆನ್ನಾಗಿ ಮಾತಾಡ್ದು ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ.